ಆಪರೇಷನ್ ಕಮಲಕ್ಕೆ ಕೌಂಟರ್ ಕೊಡಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. 4 ಬಿಜೆಪಿ ಶಾಸಕರಿಗೆ ಜೆಡಿಎಸ್ ಗಾಳ ಹಾಕಿದೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ 4 ಶಾಸಕರು ಯಾರು? ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಪರೇಷನ್ ಕಮಲಕ್ಕೆ ಆಪರೇಷನ್, ಜೆಡಿಎಸ್ ತಂತ್ರಕ್ಕೆ ಬೆಚ್ಚಿಬಿದ್ದ ಕಮಲಪಾಳಯ್ಯ. ಸಂಕ್ರಾಂತಿ ಡೆಡ್ಲೈನ್ಗೆ ಕೌಂಟ್ಡೌನ್ ಶುರುವಾದಂತೆ ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಕುತೂಹಲದ ಬೆಳವಣಿಗೆ ನಡೆಯುತ್ತಿದೆ. ಸರ್ಕಾರ ಪತನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದ ಬಿಜೆಪಿಗೆ ಜೆಡಿಎಸ್ ಶಾಕ್ ನೀಡಿದೆ. ದೆಹಲಿಯಲ್ಲಿ ನಡೆಯುತ್ತಿರುವ ಆಪರೇಷನ್ ಕಮಲದ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಜೆಡಿಎಸ್ ವರಿಷ್ಠರು ಆಪರೇಷನ್ ಕಮಲಕ್ಕೆ ಆಪರೇಷನ್ ಮಾಡಲು ಚಿಂತಿಸಿದ್ದಾರೆ. ಬಿಜೆಪಿಯ ಹಲವು ಶಾಸಕರಿಗೆ ಗಾಳ ಹಾಕಲು ಮುಂದಾಗಿರುವ ಸಿಎಂ ಕುಮಾರಸ್ವಾಮಿ ನಮ್ಮ ತಂಟೆಗೆ ಬಂದರೆ ಒಳ್ಳೆಯದಲ್ಲ ಎಂಬ ಸಂದೇಶ ರವಾನಿಸಲು ನಿರ್ಧರಿಸಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಲೋಪ ಏನಿದೆ, ಅವರು ಮಾಡ್ತಾ ಇರ್ತಕ್ಕಂಥ ವ್ಯರ್ಥ ಕಸರತ್ತೇನಿದೆ, ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ನಾಡಿನ ಜನತೆ ದಡ್ರೇನಲ್ಲ, ಜನತೆ ನಿರ್ಧಾರ ಮಾಡ್ತಾರೆ ಅವರ ನಡವಳಿಕೆಗಳು ಯಾವ ರೀತಿ ನಡೀತಾ ಇದೆ. ಹಾಗಾದ್ರೆ ಸಿಎಂ ಕುಮಾರಸ್ವಾಮಿ ಗಾಳ ಹಾಕಲಿರುವ ಬಿಜೆಪಿ ಶಾಸಕರು ಯಾರು ಅಂತ ನೋಡೋದಾದ್ರೆ, ಯಾರಿಗೆ ಜೆಡಿಎಸ್ ಗಾಳ? ಗೂಳಿಹಟ್ಟಿ ಶೇಖರ್ ಹೊಸದುರ್ಗ ಶಾಸಕ, ಪೂರ್ಣಿಮಾ ಹಿರಿಯೂರು ಶಾಸಕಿ, ನಿರಂಜನ್ ಕುಮಾರ್ ಗುಂಡ್ಲಪೇಟೆ ಶಾಸಕ, ಪ್ರೀತಂ ಗೌಡ ಹಾಸನ ಶಾಸಕ. ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಕುಮಾರಸ್ವಾಮಿಗೆ ಎದುರಾಗಿದೆ. ಹೀಗಾಗಿ ಆಪರೇಷನ್ಗೆ ಕೈ ಹಾಕಿದ್ದಾರೆಂಬ ವದಂತಿ ಹಬ್ಬಿದೆ. ಸಚಿವರಾದ ಬಂಡೆಪ್ಪ ಕಾಶೆಂಪುರ್ ಹಾಗೂ ಸಿಎಸ್ ಪುಟ್ಟರಾಜು ಅವರು ಹೊಣೆ ಹೊತ್ತಿದ್ದು ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನದ ಆಮಿಷ ಒಡ್ಡಿದ್ದಾರೆ ಎಂಬ ವದಂತಿ ಹಬ್ಬಿದೆ. ಯಾರೋ ಜೆಡಿಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಒಬ್ಬ MLA ಬಿಜೆಪಿ ಕಡೆ ಹೋಗೋದಿಲ್ಲ, ಬರೆದಿಟ್ಕೋರಿ. ನಿಮ್ ಜೆಡಿಎಸ್ ಶಾಸಕರು ಹೋಗ್ತಾರಂತ ಪ್ರಶ್ನೆನೇ ಬರಲ್ಲ ನಡ್ರಿ. ಉಲ್ಟಾ ಬಿಜೆಪಿ ಶಾಸಕರೇ ನಂಬಲ್ಲಿ ಬರ್ತಾರ. ಎಷ್ಟು ಜನ ಬರ್ತಾರೆ ಬಿಜೆಪಿ? ಅದು ನೋಡ್ತಾ ಹೋಗಿ. ಈ ನಡುವೆ ದೆಹಲಿಯಲ್ಲಿ ಮಾತನಾಡಿರುವ ಯಡಿಯೂರಪ್ಪ ಆಪರೇಷನ್ ಕಮಲ ನಿರಾಕರಿಸಿದ್ದಾರೆ. ಆಪರೇಷನ್ ಮಾಡ್ತಿರೋದು ನಾವಲ್ಲ, ಸಿಎಂ ಕುಮಾರಸ್ವಾಮಿ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಹಾರ್ಸ್ ಟ್ರೇಡಿಂಗ್ ಮಾಡ್ತಾ ಇರುವಂತಹದ್ದು, ಬಿಜೆಪಿ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇರುವಂತಹದ್ದು, ಬಹುಮತ ಇದ್ರೂ ಸಹ ಕಾಂಗ್ರೆಸ್ ಜೆಡಿಎಸ್ ಆ ಪ್ರಯತ್ನ ಮಾಡ್ತಾ ಇದೆ ಹೊರತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ. ನಾವು ಶಾಂತವಾಗಿ 104 ಜನ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಕ್ಕೆ ಸಿದ್ಧ ಇದ್ದೇವೆ. ಗೊಂದಲ ಉಂಟು ಮಾಡ್ತಿರುವಂತ ಈ ಕಾಂಗ್ರೆಸ್ ಜೆಡಿಎಸ್ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಾವು ಪ್ರಾಮಾಣಿಕ ಕೆಲಸ ಮಾಡಕ್ಕೆ ಸಿದ್ಧ ಇದ್ದೇವೆ. ಯಡಿಯೂರಪ್ಪ ಬೆಂಗಳೂರಿಗೆ ವಾಪಸ್ಸಾದರೂ ಶಾಸಕರಿಗೆ ದೆಹಲಿಯಲ್ಲೇ ಇರುವಂತೆ ಸೂಚನೆ ನೀಡಿದ್ದಾರೆ. ಜೆಡಿಎಸ್ ಮುಖಂಡರಿಂದ ಶಾಸಕರ ಹೈಜಾಕ್ ಆತಂಕ ಬಿಜೆಪಿಗೂ ಎದುರಾಗಿದೆ. ಬಿಜೆಪಿ ಮುಖಂಡರಿಗೆ ಪ್ರತ್ಯುತ್ತರ ನೀಡಲು ಜೆಡಿಎಸ್ ನಿರ್ಧರಿಸಿರುವಂತೆ ಗೋಚರಿಸುತ್ತಿದೆ. ಯಾವ ಶಾಸಕರು ಯಾರ ಪಾಲಾಗಲಿದ್ದಾರೆಂಬ ವದಂತಿಗೆ ಶೀಘ್ರವೇ ತೆರೆ ಬೀಳಲಿದೆ. ಪವನ್ ಕುಮಾರ್ ಜೊತೆ ಕಿರಣ, ಪೊಲಿಟಿಕಲ್ ಬ್ಯೂರೋ, TV5.